Hello students, welcome to Parivartan Physics. So we are continuing the series of videos on numerical problems, most important numerical problems for board exams, right? So in previous two videos, we have solved numericals on electric charges and fields, electric potential and capacitance. In today's video, we'll solve a variety of numericals and most important numericals on ray optics. Here we'll be seeing important question numericals as well as previous year numericals, and also we'll solve a numerical from model question paper also. So we are targeting 10 out of 10 in numerical section of the question paper, right? So let us continue this series. Let us go for the first question. See, look at the first question. What is the given question? So the question is, a parallel beam of light is incident on one face of an equilateral prism. The given prism is equilateral prism. By rotating the prism, the angle of minimum deviation is measured to be 40 degree. Determine the refractive index of the material of the prism. If the prism is immersed completely in water of refractive index 1.33, calculate the new angle of minimum deviation. Okay, first thing is we have to determine the refractive index of the prism, and second thing is after immersing in water, ನೀರಿನೊಳಗೆ immerse ಮಾಡ್ಕೊಂಡಿದ್ದ ಕೂಡಲೇ ನಾವು new angle of minimum deviation find ಮಾಡಬೇಕು. Correct? So ಒಟ್ರಾಗ ನಮಗೆ ಏನು ಕೊಟ್ಟಿದ್ದಾರೆ? What they have asked is, there is a prism which is equilateral. Equilateral prism ಅಂದ್ರೆ ನಮಗೆ angle of prism ಎಷ್ಟಾಗ್ತದೆ? 60 degree. ಸೊ ಆ ಈಕ್ವಿಲಾಟರಲ್ ಪ್ರಿಸಮ್ ನಮಗೆ ಏನು ಫೈಂಡ್ ಮಾಡಂತ ಕೇಳಿದಾರೆ, ನಮಗೆ ಏನು ಗಿವನ್ ಅದಪ್ಪ ಅಂದ್ರೆ ಮಿನಿಮಮ್ ಡೇವಿಯೇಷನ್ ಗಿವನ್ ಅದ, ಅಂಡ್ ವಿ ಹ್ಯಾವ್ ಟು ಫೈಂಡ್ ಔಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಫೈಂಡ್ ಮಾಡಬೇಕು. ದಟ್ ಇಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಇಸ್, ವೆನ್ ದಟ್ ಪ್ರಿಸಮ್ ಇಸ್ ಇಮರ್ಸ್ಡ್ ಇನ್ ವಾಟರ್, ನೀರಿನ ಒಳಗೆ ಮುಳುಗಿಸಿದಾಗ ವಾಟ್ ವಿಲ್ ಬಿ ದ ನ್ಯೂ ಮಿನಿಮಮ್ ಡೇವಿಯೇಷನ್ ಅಂತ ಕೇಳ್ತಾರೆ. ಸೊ ನೋಡ್ರಿ, ಫಸ್ಟ್ ಸಿಚುವೇಶನ್ ಏನದ, ಫಸ್ಟ್ ನಮ್ಗೆ ಏನೇನು ಗಿವನ್ ಅದ ನೋಡ್ರಿ. ಆಂಗಲ್ ಆಫ್ ಪ್ರಿಸಮ್ ನಾ ತಗೊಂತೀನಿ, ಐ ವಿಲ್ ಟೇಕ್ ಇಟ್ as 60 degree. Why I am taking it as 60 degree? Because the prism is equilateral prism, right? ಆಮೇಲೆ ಮಿನಿಮಮ್ ಡೇವಿಯೇಷನ್ ಆಫ್ ಪ್ರಿಸಮ್ ನಮಗೆ ಕೊಟ್ಟಿದ್ದಾರೆ 40 ಡಿಗ್ರಿ ಅಂತ ಹೇಳಿದೆ. ಮಿನಿಮಮ್ ಡೇವಿಯೇಷನ್ ಅಂದ್ರೆ ವಿ ರಿಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಡಿ, ದಟ್ ಈಸ್ 40 ಡಿಗ್ರಿ. ದಿಸ್ ಮಚ್ ದೇ ಹ್ಯಾವ್ ಗಿವನ್. ಫಸ್ಟ್ ಥಿಂಗ್ ದೇ ಹ್ಯಾವ್ ಆಸ್ಕ್ಡ್ ಅಸ್ ಟು ಕ್ಯಾಲ್ಕುಲೇಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಮೊದಲು ನಮಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಕೇಳಿದಾರೆ, ರೈಟ್? ದಿಸ್ ಇಸ್ ದ ಫಸ್ಟ್ ಸಿಚುವೇಶನ್. ಸೆಕೆಂಡ್ ಸಿಚುವೇಶನ್ದಾಗ ಏನು ಹೇಳ್ತಾರೆ ರೀ, ದಟ್ ಪ್ರಿಸಮ್ ಇಸ್ ಇಮರ್ಸ್ಡ್ ಇನ್ ವಾಟರ್. ಆ ಪ್ರಿಸಮ್ ನೀರಿನೊಳಗೆ ಇಮರ್ಸ್ ಮಾಡ್ಕೊಂಡಿದ್ದಾರೆ. ನೀರಿನೊಳಗೆ ಇಮರ್ಸ್ ಮಾಡ್ಕೊಂಡಿದ್ದ ಕೂಡಲೇ ವಾಟ್ ವಿಲ್ ಬಿ ದ ನ್ಯೂ ಮಿನಿಮಮ್ ಡೇವಿಯೇಷನ್ ಅಂತ ಕೇಳ್ತಾರೆ. ಅಂದ್ರೆ ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್, ಇಫ್ ದಿಸ್ ಇಸ್ ದ ಪ್ರಿಸಮ್, ಇದು ನಮಗೆ ಪ್ರಿಸಮ್ ಅದ ಅಂತ ಇಟ್ಕೋರಿ, ಅಂಡ್ ದಿಸ್ ಪ್ರಿಸಮ್ ಇಸ್ ಕೆಪ್ಟ್ ಇನ್ ವಾಟರ್. ನಾವು ಇದು ನಮಗೆ ನೀರಿನೊಳಗೆ ಇಟ್ಕೊಂಡಿದ್ದಾರೆ. ಇಟ್ ಹ್ಯಾಸ್ ಬಿನ್ ಕೆಪ್ಟ್ ಇನ್ ವಾಟರ್. ಸೊ ವೆನ್ ಇಟ್ ಇಸ್ ಕೆಪ್ಟ್ ಇನ್ ವಾಟರ್ ಅಟ್ ದಟ್ ಟೈಮ್, ಮಿನಿಮಮ್ ಡೇವಿಯೇಷನ್ ವಿಲ್ ನಾಟ್ ಬಿ 40. ಅದ್ರದ್ದು ಮಿನಿಮಮ್ ಡೇವಿಯೇಷನ್ ಚೇಂಜ್ ಆಗ್ತದ್ರಿ. ಸೊ ವಾಟ್ ವಿಲ್ ಬಿ ದ ನ್ಯೂ ಮಿನಿಮಮ್ ಡೇವಿಯೇಷನ್, ದಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಇದು ನಮಗೆ ಸೆಕೆಂಡ್ ಕ್ವೆಶ್ಚನ್ ಅದ, ರೈಟ್? ಸೊ ದಿಸ್ ಇಸ್ ದ ಸಿಚುವೇಶನ್ ಗಿವನ್ ಇನ್ ದ ಕ್ವೆಶ್ಚನ್. ಸೊ ಫಸ್ಟ್ ನೋಡ್ರಿ, ಎ ಮತ್ತೆ ಡಿ ಗೊತ್ತದೆ, ಯು ಕ್ಯಾನ್ ಫೈಂಡ್ ಔಟ್ ಎನ್. ಎನ್ ಫೈಂಡ್ ಮಾಡ್ಲಿಕ್ಕೆ ನಾವು ಫಾರ್ಮುಲಾ ಥಿಯರಿ ಒಳಗೆ ಡೆರೈವ್ ಮಾಡ್ಕೊಂಡಿದ್ದದ. ಎನ್ ಇಸ್ ಈಕ್ವಲ್ ಟು ಸೈನ್ ಎ ಪ್ಲಸ್ ಡಿ ಬೈ ಟು, ಸೈನ್ ಎ ಪ್ಲಸ್ ಡಿ ಬೈ ಟು ಡಿವೈಡೆಡ್ ಬೈ ಸೈನ್ ಎ ಬೈ ಟು. ಸೊ ಡೈರೆಕ್ಟ್ಲಿ ನಾವು ಅದೇ ಫಾರ್ಮುಲಾ ಅಪ್ಲೈ ಮಾಡತ್ತೀವಿ, ಕರೆಕ್ಟ್? ಸೊ ವಾಟ್ ಐ ವಿಲ್ ಗೆಟ್ ಎನ್ ಇಸ್ ಈಕ್ವಲ್ ಟು ಸೈನ್ ಎ ಪ್ಲಸ್ ಡಿ. ಎ ಪ್ಲಸ್ ಡಿ 60 ಪ್ಲಸ್ 40 100, ರೈಟ್? ಇದು 60, ಇದು 40, 100 ಡಿವೈಡೆಡ್ ಬೈ 2 ಅಂದ್ರೆ ಎಷ್ಟಾಯ್ತು? 50 ಡಿಗ್ರಿ ಆಗ್ತದ್ರಿ. ಸೊ ಸೈನ್ 50 ಡಿಗ್ರಿ ಡಿವೈಡೆಡ್ ಬೈ ಸೈನ್ ಎ ಬೈ ಟು. ಸೈನ್ ಎ ಬೈ ಟು ಅಂದ್ರೆ ಎಷ್ಟು? 60 ಡಿವೈಡೆಡ್ ಬೈ 2. 60 by 2 means 30. So this will be sine 30 degree, correct? So we have to find out the value. Sine 30 degree ಅಂತ ನಮಗೆ ಕ್ಯಾಶುಯಲಿ ಗೊತ್ತಿರ್ತದ್ರಿ, ರೈಟ್? ಸೊ ಇದು ನಮಗೆ ಆಗ್ತದೆ ಸೈನ್ 50 ಡಿಗ್ರಿ ಡಿವೈಡೆಡ್ ಬೈ ಸೈನ್ 30 ಡಿಗ್ರಿ ಅಂದ್ರೆ ಇದು 1/2, ಕರೆಕ್ಟ್? ಸೊ ಈಗ ಸೈನ್ 50 ಡಿಗ್ರಿ ವಿ ಹ್ಯಾವ್ ಟು ಫೈಂಡ್. ಸೈನ್ 50 ಡಿಗ್ರಿ ನೋಡ್ರಿ, ನೀವು ಲಾಗಾರಿದಮ್ ಬುಕ್ ತಗೊಂಡು ಕ್ಯಾಲ್ಕುಲೇಟ್, ನೀವು ಸೈನ್ 50 ಡಿಗ್ರಿ ವ್ಯಾಲ್ಯೂ ನೋಡ್ಕೊಬೇಕು. ಆ ವ್ಯಾಲ್ಯೂ ನೀವು ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದಟ್ ಹಿಯರ್, ರೈಟ್? ಓಕೆ, 50 ಡಿಗ್ರಿ ನಮಗೆ ವ್ಯಾಲ್ಯೂ ಎಷ್ಟು ಬರ್ಬೇಕು ನೋಡ್ರಿ. ಸಿ, ಯು ಹ್ಯಾವ್ ಟು ಓಪನ್ ನ್ಯಾಚುರಲ್ ಸೈನ್ಸ್ ಟೇಬಲ್. ಇಲ್ಲಿ ನ್ಯಾಚುರಲ್ ಸೈನ್ಸ್ ಟೇಬಲ್ ನೀವು ತಗೊಳ್ರಿ, ಅಂಡ್ ದೆನ್ ಇನ್ ದಿಸ್ ನ್ಯಾಚುರಲ್ ಸೈನ್ಸ್ ಟೇಬಲ್ ಯು ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಸೈನ್ 50, ರೈಟ್? ಸೈನ್ 50 ನಮಗೆ ಎಲ್ಲಿ ಬರ್ತದೆ ನೋಡ್ರಿ. ಓಕೆ, ದಿಸ್ ಇಸ್ ಸೈನ್ 50. ಸೊ ಸೈನ್ 50 ವ್ಯಾಲ್ಯೂ ನಮಗೆ ಎಷ್ಟಿದೆ? 0.7660, right? So I will show it here. The value of sin 60, we are having sin 50. Sin 50 is, it is here 0.7660. Okay, so 0.7660 divided by 1/2. This will be equal to 2 into 0.7660. So how much will be this? ಇದು ಎಷ್ಟಿರ್ತದೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. Okay, this will be, see, what we are having, 2 into 0.7660.
So this will be 1.532. So we got the refractive index as 1.532. This much is the refractive index of that prism. Okay, we'll go for the second situation now. This is first situation mugita refractive index calculate ಮಾಡೋದು. Second situation ಒಳಗೆ ನಮಗೆ new minimum deviation find ಮಾಡ್ರಿ ಅಂತ ಕೇಳತ್ತಾರೆ. See, ಆ ಪ್ರಿಸಮ್ ನಮಗೆ ಏರ್ ಒಳಗಿದ್ದಾಗೂ ಅದ ಗ್ಲಾಸದ ಪ್ರಿಸಮ್ ಅದ, ನೀರಿನ ಒಳಗೆ ಇಟ್ಕೊಂಡಾಗೂ ಅದ ಗ್ಲಾಸದ ಪ್ರಿಸಮ್ ಅದ ರೀ. ಅಂದರೆ ಮಟೀರಿಯಲ್ ಆಫ್ ದ ಪ್ರಿಸಮ್ ಏನು ಚೇಂಜ್ ಆಗೋದಿಲ್ಲ. ಸೊ ಮಟೀರಿಯಲ್ ಚೇಂಜ್ ಆಗದೆ ಇದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ನಮಗೆ ಚೇಂಜ್ ಆಗೋದಿಲ್ಲ ರೀ. ಇಲ್ಲಿ ಎಷ್ಟಿತ್ತಲ್ಲ ರಿಫ್ರಾಕ್ಟಿವ್ ಇಂಡೆಕ್ಸ್, ಇದೇ ರಿಫ್ರಾಕ್ಟಿವ್ ಇಂಡೆಕ್ಸ್ ನೀವು ಈ ಸಿಚುವೇಶನ್ ಒಳಗೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ವಿಲ್ ಗೋ ಫಾರ್ ದ ಸೆಕೆಂಡ್ ಸಿಚುವೇಶನ್. ಸೆಕೆಂಡ್ ಸಿಚುವೇಶನ್ದಾಗ ನೋಡ್ರಿ, ಹಿಯರ್ ವಿ ಆರ್ ಹ್ಯಾವಿಂಗ್ ವಾಟರ್ ಆ್ಯಂಡ್ ಇನ್ ವಾಟರ್ ವಿ ಹ್ಯಾವ್ ಕೆಪ್ಟ್ ದಟ್ ಪ್ರಿಸಮ್, ರೈಟ್. ಸೊ ಈಗ ಲೈಟ್ ಎಂಟರ್ ಆಗಬೇಕಾದ್ರೆ ಫಸ್ಟ್ ಇಟ್ ವಿಲ್ ಕಮ್ ಫ್ರಮ್ ವಾಟರ್. ಮೊದಲದ ನೀರಿನಾಗಿಂದ ಪಾಸ್ ಆಗಿ ಬರ್ತದೆ ರೀ, ಆ್ಯಂಡ್ ದೆನ್ ಇಟ್ ವಿಲ್ ಎಂಟರ್ ದ ಪ್ರಿಸಮ್, ರೈಟ್. ಸೊ ಫಸ್ಟ್ ಮೀಡಿಯಮ್ ಇಸ್ ವಾಟರ್, ಸೆಕೆಂಡ್ ಮೀಡಿಯಮ್ ಇಸ್ ಪ್ರಿಸಮ್. ಕ್ಲಿಯರ್ ಅದ ರೀ. ಸೊ ಈಗ ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದ ನ್ಯೂ ಮಿನಿಮಮ್ ಡಿವಿಯೇಷನ್. ಈ ಹೊಸ ಮಿನಿಮಮ್ ಡಿವಿಯೇಷನ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು. ಐ ವಿಲ್ ಯೂಸ್ ಅಗೇನ್ ದ ಸೇಮ್ ಫಾರ್ಮುಲಾ. ಸಿ, ಎನ್ ಇಸ್ ಈಕ್ವಲ್ ಟು ಸೈನ್ ಎ ಪ್ಲಸ್ ಡಿ ಬೈ ಟು ಡಿವೈಡೆಡ್ ಬೈ ಸೈನ್ a by 2. The same formula will use. So ಇದು n ಅಂದ್ರೆ ನೀವು ಏನು ಮಾಡ್ರಿ, ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಯು ಟೇಕ್ ಇಟ್ as ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ವಾಟರ್. n21 ಅಂತಂದ್ರೆ ನಾವು ಏನು ಬರಿತೀವಿ, n21 means we will write it as n2 divided by n1, refractive index of second medium divided by first medium ರೀ, ಕರೆಕ್ಟ್. ಸೊ ಇಲ್ಲಿ ngw ಅಂತಂದ್ರೆ ಸೆಕೆಂಡ್ ಮೀಡಿಯಮ್ ನಮಗೆ ಗ್ಲಾಸ್, ಫಸ್ಟ್ ಮೀಡಿಯಮ್ ವಾಟರ್. ಸೆಕೆಂಡ್ ಮೀಡಿಯಮ್ ಇಸ್ ಗ್ಲಾಸ್, ಫಸ್ಟ್ ಮೀಡಿಯಮ್ ಇಸ್ ವಾಟರ್. ದಟ್ಸ್ ವೈ ಐ ಕ್ಯಾನ್ ರೈಟ್ ಇಟ್ as ng divided by nw equal to, this will be sin a plus d dash divided by 2, and this will be sin a by 2. A is how much? 60 degree. So 60 by 2 is 30. So ಇದು ನಮಗೆ sin 30 degree ಆಗ್ತದೆ ರೀ. This will be sin 30 degree. Okay, refractive index of glass. Refractive index of glass ಅಂದ್ರೆ prism the refractive index ರೀ. How much it is? 1.532. Okay, this is 1.532 divided by refractive index of water ನಮಗೆ ಕೊಟ್ಟಿದ್ದಾರೆ ರೀ. That is 1.33 equal to the same thing I will write here, a plus d dash divided by 2 whole divided by 2, and this is sin 30. Sin 30 is 1 divided by 2, right. In ಇದನ್ನ ನಾವು ಸಿಂಪ್ಲಿಫೈ ಮಾಡ್ಕೋಬೇಕು. Let us simplify this. I will get it like this, 1.532 divided by 1.33 into ಇದು ಹಾಫ್ ನಮಗೆ ಆ ಕಡೆ ಬಂದರೆ ಮಲ್ಟಿಪ್ಲೈ ಆಗ್ತದೆ ಈ ಥರ. ಇಟ್ ವಿಲ್ ಬಿ ಈಕ್ವಲ್ ಟು sin a plus d dash divided by 2 ಇಷ್ಟು ನಮಗೆ ಬರ್ತದೆ. ಓಕೆ, ಲೆಟ್ ಅಸ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ದಿಸ್. ಇದರದ ವ್ಯಾಲ್ಯೂ ನಮಗೆ ಎಷ್ಟು ಆಗ್ಬೇಕು ನೋಡ್ರಿ. ಸಿ, ಇಟ್ ಈಸ್, ವಿಲ್ ಟೇಕ್ ಇಟ್ ಲೈಕ್ ದಿಸ್, 1.33 ಇಂಟು 2, ಇದು ನಮಗೆ 2.66 ಆಗ್ತದೆ. ಸೊ 1.532 ಡಿವೈಡೆಡ್ ಬೈ 2.66 ಈಕ್ವಲ್ ಟು sin a ಪ್ಲಸ್ d ಡ್ಯಾಶ್ ಡಿವೈಡೆಡ್ ಬೈ 2. ಸೊ 1.532 divided by 2.66. So this is 0.5759 adari. I will take it as 0.5760, right, equal to I will write it as sin a plus d dash divided by 2, right. Okay, ಈಗ ನಾವು in case if I take this as if I take the sign on this side, ನಮ್ಗೆ ಏನು ಬರಬೇಕು, a plus d dash divided by 2 is equal to, I will get it as sin inverse of 0.5760. Again you have to check the value of this 0.5760 in the natural science table. So 0.576 ನಮಗೆ 0.576 ಬೇಕಾಗಿದೆ. So 0.576 means where it will be, see, in the natural science table you check it, 0.576. Okay, we are having 0.576 we want. So 0.57, from here the 7 will start, 0.576, correct. Okay, 0.576 is here, 0.5764, you can take this one now. Right. So 0.5764 ಅಂತಂದ್ರೆ ನೋಡ್ರಿ ನಮಗೆ ಎಲ್ಲಿಗೆ ಬರ್ತದೆ, 0.5764. this is 35 degree and 35.2 degree, right. In 0.2 degree column it is 0.2 degree column, 35 degree 35.2 degree. So that will be 35.2 degree, right. I will write it as 35.2 degree. So this will be a plus d dash divided by 2.
So A plus D dash will be equal to 35.2 into 2. If I multiply this 2 to that number, it will be 35 plus 35, 70, 70, 0.2, 0.2 will be 0.4. So it will be 70.4 degree. Correct? Next, what I want the value of D, right? This is D dash. If I shift that A on that side, A is 60 degree, right? So 70.4 minus 60 degree ಅಂತಂದ್ರೆ D dash will be equal to 10.4 degrees. ಇಷ್ಟು ನಮಗೆ D dash ಇರ್ತದೆ. So the new minimum deviation is 10.4 degree. This is how we have to calculate. We'll move to the next question. So look at the next question. A ray of light passes through an equilateral glass prism such that the refracted ray inside the prism is parallel to its base. Calculate the angle of deviation of the ray and speed of light inside the prism. Given the refractive index of refractive index of glass is given and the speed of light in vacuum is given. Either 3 into 10 raised to 8, right? The 8 is power of 10. This meter per second. This is power of second. So this much is given. Igille nodri. We know about the minimum deviation of prism very well. So ಈಗ ನಮಗೆ ಈ ಥರ ಒಂದು ಪ್ರಿಸಮ್ ಅದ. ಈಗ ಒಂದು ಲೈಟ್ ರೇ ನಮಗೆ ಮಿನಿಮಮ್ ಡೇವಿಯೇಷನ್ ಪೊಸಿಷನ್ ಒಳಗೆ ಇತ್ತು ಅಂತ ಇಟ್ಕೋರಿ. ಇಫ್ ಅ ಲೈಟ್ ರೇ ಇಸ್ ಗೆಟಿಂಗ್ ಡಿವೇಟೆಡ್ ಬೈ ಮಿನಿಮಮ್ ಆ್ಯಂಗಲ್, ದೆನ್ ದಿಸ್ ರೇ ಅಂದರೆ ಇದು ರಿಫ್ರಾಕ್ಟೆಡ್ ರೇ, ರೈಟ್? ಇದು ಇನ್ಸಿಡೆಂಟ್ ಲೈಟ್ ರೇ ರೀ, ಇನ್ಸಿಡೆಂಟ್ ಲೈಟ್ ರೇ. ದಿಸ್ ಇಸ್ ರಿಫ್ರಾಕ್ಟೆಡ್ ಲೈಟ್ ರೇ, ದಿಸ್ ಇಸ್ ಎಮರ್ಜೆಂಟ್ ಲೈಟ್ ರೇ, ಕರೆಕ್ಟ್? ಸೊ ಈ ರಿಫ್ರಾಕ್ಟೆಡ್ ಲೈಟ್ ರೇ ಏನಿರ್ತದಲ್ಲ, ದಿಸ್ ವಿಲ್ ಬಿ ಪ್ಯಾರಲಲ್ ಟು ದ ಬೇಸ್ ಆಫ್ ದ ಪ್ರಿಸಮ್ಗೆ ಇದು ಪ್ಯಾರಲಲ್ ಇರ್ತದೆ ರೀ. ಎಕ್ಸಾಕ್ಟ್ಲಿ ಯಾವಾಗ? ವೆನ್ ದ ಡೇವಿಯೇಷನ್ ಇಸ್ ಮಿನಿಮಮ್. ಡೇವಿಯೇಷನ್ ಮಿನಿಮಮ್ ಇದ್ದಾಗ, ಮಿನಿಮಮ್ ಡೇವಿಯೇಷನ್ ಪೊಸಿಷನ್ ಒಳಗೆ ನಮಗೆ ದ ರಿಫ್ರಾಕ್ಟೆಡ್ ಲೈಟ್ ರೇ ವಿಲ್ ಬಿ ಪ್ಯಾರಲಲ್ ಟು ದ ಪ್ರಿಸಮ್ ಬೇಸ್ ಆಫ್ ದ ಪ್ರಿಸಮ್. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಂತಂದ್ರೆ, ಈ ಮಿನಿಮಮ್ ಡೇವಿಯೇಷನ್ ಒಳಗೆ ನಮಗೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಫಾರ್ ದ ಫಸ್ಟ್ ಫೇಸ್ ಆ್ಯಂಡ್ ಫಾರ್ ದ ಸೆಕೆಂಡ್ ಫೇಸ್ ಬೋತ್ ವಿಲ್ ಬಿ ಈಕ್ವಲ್. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಫಾರ್ ದ ಫಸ್ಟ್ ಫೇಸ್ ಆ್ಯಂಡ್ ಸೆಕೆಂಡ್ ಫೇಸ್ ಅಂದರೆ ಎಲ್ಲಿ ಬರ್ತಾವೆ ರೀ? ಸಿ, ಇಟ್ ವಿಲ್ ಬಿ ಹಿಯರ್. ಇದು ನಮಗೆ ಫಸ್ಟ್ ಫೇಸ್ ಅದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ರೀ, ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಸೆಕೆಂಡ್ ಫೇಸ್ ಅದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ರಿಫ್ರಾಕ್ಷನ್, ರೈಟ್? ಸೊ ಫಸ್ಟ್ ಫೇಸ್ಗೆ ದಿಸ್ ಇಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ದಿಸ್ ಇಸ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಸೆಕೆಂಡ್ ಫೇಸ್ಗೆ ದಿಸ್ ಇಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ದಿಸ್ ಇಸ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್. Minimum deviation position ಒಳಗಿದ್ದಾಗ I1 and I2 will be equal to I, and also R1 and R2 will be equal to R. And we know very well minimum deviation will be equal to 2I minus A, and A will be equal to 2R. ಇಷ್ಟು ನಮಗೆ ಗೊತ್ತದ. Or you can also write it as R is equal to A by 2 ಅಂತ ನೀವು ಬರಿಬಹುದು. So these are the conditions when the ray is getting deviated for a minimum angle in a prism. Minimum deviation position ಒಳಗಿದ್ದಾಗ refracted light rays parallel to the prism, both the angle of incidences are equal, refraction angles are equal, deviation is equal to 2I minus A, and refraction angle is equal to A by 2. Clear? So ಇದು ನಮಗೆ minimum deviation ಇದ್ದಾಗ ಇಷ್ಟು ನಮಗೆ ಗೊತ್ತಿರಬೇಕು. This much we should be knowing, right? Now we'll go for the question. So ಇಲ್ಲಿ ನೋಡ್ರಿ, ಈ ಕ್ವೆಶನ್ ಒಳಗೆ ನಾವು ಏನು ಮೆನ್ಷನ್ ಮಾಡಿದ್ದಾನೆ, what he has mentioned that refracted ray inside the prism is parallel to the base. ಪ್ಯಾರಲಲ್ ಟು ದ ಬೇಸ್ ಅಂದರೆ ಇದು ಯಾವ ಕಂಡೀಷನ್ ಬಂತು ರೀ? ಇಲ್ಲಿ ನಮಗೆ ಡೇವಿಯೇಷನ್ ಮಿನಿಮಮ್ ಅದ ಅಂದಂಗೆ ರೀ. ಸೊ ಮಿನಿಮಮ್ ಡೇವಿಯೇಷನ್ ಪೊಸಿಷನ್ನ ನಮಗೆ ಕೊಟ್ಟಿದ್ದಾನೆ ರೀ ಕ್ವೆಶನ್ ಒಳಗೆ. ಮಿನಿಮಮ್ ಡೇವಿಯೇಷನ್ ಪೊಸಿಷನ್, ರೈಟ್? ವಾಟ್ ಹಿ ಹ್ಯಾಸ್ ಟೋಲ್ಡ್, ಕ್ಯಾಲ್ಕುಲೇಟ್ ದ ಆ್ಯಂಗಲ್ ಆಫ್ ಡೇವಿಯೇಷನ್ ಆಫ್ ರೇ. ಡೇವಿಯೇಷನ್ ಆಫ್ ರೇ ನೋಡ್ರಿ, ಫಸ್ಟ್ ಈಕ್ವಿಲ್ಯಾಟ್ರಲ್ ಗ್ಲಾಸ್ ಪ್ರಿಸಮ್ ಅಂದಾರಿ. ಈಕ್ವಿಲ್ಯಾಟ್ರಲ್ ಗ್ಲಾಸ್ ಪ್ರಿಸಮ್ ಅಂತಂದರೆ ಆ್ಯಂಗಲ್ ಆಫ್ ಪ್ರಿಸಮ್ ಎಷ್ಟಾಯಿತು? ಆ್ಯಂಗಲ್ ಆಫ್ ಪ್ರಿಸಮ್ ಇಸ್ 60 ಡಿಗ್ರಿ. ಈಕ್ವಿಲ್ಯಾಟ್ರಲ್ ಪ್ರಿಸಮ್ ಅಂದಪ್ಪ ಅಂದರೆ ಆ್ಯಂಗಲ್ ಆಫ್ ಪ್ರಿಸಮ್ ನೀವು 60 ಡಿಗ್ರಿ ತೊಗೊಳ್ರಿ, ರೈಟ್? ಓಕೆ, ಮಿನಿಮಮ್ ಡೇವಿಯೇಷನ್ ಅದ. ನಮಗೆ ಈಗ ಡೇವಿಯೇಷನ್ ಫೈಂಡ್ ಮಾಡಂತ ಕೇಳತ್ತ. ಆ ಡೇವಿಯೇಷನ್ ಎಷ್ಟದ? ಡೇವಿಯೇಷನ್ಗೆ ಫಾರ್ಮುಲಾ ಏನು ರೀ? ಡೇವಿಯೇಷನ್ ಇಸ್ 2I minus A. ದಿಸ್ ಇಸ್ ಡೇವಿಯೇಷನ್. ಆನಂತರ ಸ್ಪೀಡಿಂದ ಪ್ರಿಸಮ್ ಅಂತ ಕೇಳ್ತಾರೆ, ಸ್ಪೀಡ್ ಆಫ್ ದ ಲೈಟ್ ಇನ್ ದ ಪ್ರಿಸಮ್ ಕೇಳತ್ತಾನೆ, ಕರೆಕ್ಟ್? ಸೊ ಈಗ ಫಸ್ಟ್ ನೋಡ್ರಿ, ನಾವೀಗ ಈ ಮಿನಿಮಮ್ ಡೇವಿಯೇಷನ್ ಫೈಂಡ್ ಮಾಡಬೇಕಾದ್ರೆ ವಿ ರಿಕ್ವೈರ್ ದ ವ್ಯಾಲ್ಯೂ ಆಫ್ ಐ ವ್ಯಾಲ್ಯೂ ನಮಗೆ ಬೇಕು ರೀ, ಕರೆಕ್ಟ್? ಸೊ ಐ ವ್ಯಾಲ್ಯೂ ನಮಗೆ ಬೇಕಾದ್ರೆ ನೋಡ್ರಿ, ಈಗ ನಮಗೆ R is equal to A by 2 ಅಂತ ಗೊತ್ತದೆ. ಸೊ R ನಮಗೆ ಎಷ್ಟಾಯ್ತು? R is 30 ಡಿಗ್ರಿ. ನಾವು ಕರೆಕ್ಟ್, ವಿ ಗಾಟ್ ದ ವ್ಯಾಲ್ಯೂ ಆಫ್ R. ಈಗ ನಮಗೆ ಐ ವ್ಯಾಲ್ಯೂ ಬೇಕು. ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಅದ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ನಮಗೆ ಬೇಕು. ಸೊ ಈಗ ನೋಡ್ರಿ, ಒಂದು ಪ್ರಿಸಮ್ ಒಳಗೆ ನಮಗೆ ಈಗ ಫಸ್ಟ್ ಫೇಸ್ ಒಳಗೆ ಲೈಟ್ ಎಂಟರ್ ಆಗಬೇಕಾದ್ರೆ ಇಟ್ ವಿಲ್ ಬಿ ಎಂಟ್ರಿಂಗ್, ಫಸ್ಟ್ ಫೇಸ್ ಒಳಗೆ ಲೈಟ್ ಎಂಟರ್ ಆಗಬೇಕಾದ್ರೆ ಇಟ್ ವಿಲ್ ಬಿ ಎಂಟ್ರಿಂಗ್ ಫ್ರಾಮ್ ಏರ್ ಟು ಗ್ಲಾಸ್. ಏರ್ದಿಂದ ಗ್ಲಾಸ್ಗೆ ನಮಗೆ ಹೋಗ್ತಿರ್ತದೆ. ಸೊ ಯು ಅಪ್ಲೈ ಅಪ್ಲೈ ಸ್ನೆಲ್ಸ್ ಲಾ ಹಿಯರ್. ಇಲ್ಲ ಸ್ನೆಲ್ಸ್ ಲಾ ಅಪ್ಲೈ ಮಾಡಿರಿ. ಸ್ನೆಲ್ಸ್ ಲಾನ ಅಪ್ಲೈ ಮಾಡಿದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಮ್ ಡಿವೈಡೆಡ್ ಬೈ ಫಸ್ಟ್ ಮೀಡಿಯಮ್ ಇಸ್ ಈಕ್ವಲ್ ಟು ಇಟ್ ವಿಲ್ ಬಿ ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಅಂತ ನಮಗಿರ್ತದೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಮ್ ಅಂದ್ರೆ ಏನು ರೀ? ಗ್ಲಾಸ್ ರೀ.
ಸೊ ಗ್ಲಾಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ನಮಗೆ ಎಷ್ಟದ ಅಂತ ಕೊಟ್ಟಿದ್ದಾನೆ, ಇಟ್ ಈಸ್ 3/2 ಕರೆಕ್ಟ್. ಸೊ N2 ವ್ಯಾಲ್ಯೂ ನಮಗೆ ಆಲ್ರೆಡಿ ಗಿವನ್ ಅದ 3/2. N1 ಅಂದ್ರೆ ಏನು ರೀ, ಏರ್ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟು ರೀ, 1 ರೈಟ್. ಸೊ ಐ ವಿಲ್ ಗೆಟ್ ಇಟ್ ಆಸ್ sin I ಡಿವೈಡೆಡ್ ಬೈ sin R. sin R ಅಂದ್ರೆ ನೋಡ್ರಿ R ಎಷ್ಟದ, ಇಟ್ ಈಸ್ 30 ಡಿಗ್ರಿ. ಕ್ಲಿಯರ್. ಸೊ ಇಲ್ಲಿ ಫೈನಲಿ ನಮಗೆ ಏನಾಗ್ತದೆ, ಸಿ ಇದು 3/2, ಇದು 3/2 ಇಂಟು ಇದು sin 30 ಡಿಗ್ರಿ ಅಂದರೆ 1/2. ಆ 1/2 ಈ ಕಡೆ ಬಂದರೆ ಇದಕ್ಕೆ ಮಲ್ಟಿಪ್ಲೈ ಆಗ್ತದೆ ರೀ. ಐ ವಿಲ್ ಗೆಟ್ ಇಟ್ ಆಸ್ sin I is equal to this much. ಸೊ sin I is equal to I got 3 divided by 4. 3 divided by 4 correct. So in next ನಾವು I find ಮಾಡಬೇಕಿಲ್ಲ. So we got this much. We have to calculate the value of 3/4 now. 3/4 will be equal to 0.75. 0.75 ಇರ್ತದ್ರಿ 3/4 ಅಂತಂದ್ರೆ. ಸೊ ಈಗ ನಮಗೆ I ವ್ಯಾಲ್ಯೂ ಬೇಕಾದರೆ, if we want the value of I, we should calculate the value of sin inverse of 0.75. So sin 0.75 ಎಷ್ಟಾಗ್ತದೆ ನೋಡ್ರಿ, sin 0.75. okay. So sin 0.75 means how much I have to get, sin 0.75. okay, 0.75 means, see here it is 0.75 right. So 0.75 is here, so it is in the row of 48.6 degrees. So that is 48.6 degrees. So finally I got the value of I, it is 48.6 degrees. This much is the value of I, correct. So I value ನಮಗೆ ಬಂತ, I will write it here, I is 48.6 degrees. ಇಷ್ಟು ನಮಗೆ ವ್ಯಾಲ್ಯೂ ಆಫ್ I ಅದ ರೀ, ಕರೆಕ್ಟ್. ಈಗ ನಮಗೆ ಏನು ಕೇಳ್ತಾರೆ ರೀ, ಈ ಡೆವಿಯೇಷನ್ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಕೇಳ್ತಾರೆ. ಸೊ ಐ ಗಾಟ್ ದ ವ್ಯಾಲ್ಯೂ ಆಫ್ I. ಇನ್ನು ನಾ ಡೆವಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಡೆವಿಯೇಷನ್ ಇಸ್ ಈಕ್ವಲ್ ಟು 2 ಇಂಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ I, 48.6 ಮೈನಸ್ ಎ ನಮಗೆ ಎಷ್ಟದ 60 ಡಿಗ್ರಿ ಅದ ರೀ. ಸೊ ವಾಟ್ ವಿಲ್ ಬಿ ದಿಸ್ 48.6 ಇಂಟು 2, 48.6 into 2, you will get it as 97.2 minus 60 degrees. So this will be 37.2 degrees. So this much will be the minimum deviation or deviation produced by this prism in this given situation, right. So now first the value calculate ಮಾಡ್ಕೊಂಡ್ವಿ, ಯಾವುದು, angle of deviation. Next what they have asked, speed of light ray inside the prism ಕೇಳ್ತಾರೆ ರೀ. ಸ್ಪೀಡ್ ಆಫ್ ಲೈಟ್ ರೇ ಇನ್ಸೈಡ್ ದ ಪ್ರಿಸಮ್ ಬೇಕಾದ್ರೆ ನೋಡ್ರಿ, ಈಗ ನಮಗೆ ಆಲ್ರೆಡಿ ಗೊತ್ತದೆ, ವಿ ನೋ ದಿಸ್ ರಿಲೇಷನ್ N2 ಡಿವೈಡೆಡ್ ಬೈ N1 ಇಸ್ ಈಕ್ವಲ್ ಟು V1 ಡಿವೈಡೆಡ್ ಬೈ V2 ಕರೆಕ್ಟ್. ಈ ರಿಲೇಷನ್ ನಮಗೆ ಗೊತ್ತಿರಬೇಕು ರೀ, ರಿಫ್ರಾಕ್ಷನ್ಗೆ ರಿಲೇಟೆಡ್. sin I ವೆರಿ ಇಂಪಾರ್ಟೆಂಟ್ ರಿಲೇಷನ್, sin I ಬೈ sin R ಇಸ್ ಈಕ್ವಲ್ ಟು N2 ಡಿವೈಡೆಡ್ ಬೈ N1 which is equal to V1 divided by V2 which is equal to λ1 divided by λ2. ವೆರಿ ಇಂಪಾರ್ಟೆಂಟ್ ರಿಲೇಷನ್. ಸೊ ಇದು ರಿಲೇಷನ್ ಆಗಿ ಯೂಸ್ ಮಾಡತ್ತೀನಿ ರೀ, ಐ ಆಮ್ ಯೂಸಿಂಗ್ ದಿಸ್ ರಿಲೇಷನ್. ಸೊ N2 by N1, N2 ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್, N1 ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಏರ್. ಇಲ್ಲೇ ನಾವು ತೊಗೊಂಡಿದ್ವಿ N2 by N1 ಅಂದ್ರೆ ನಮಗೆ 3/2 ಡಿವೈಡೆಡ್ ಬೈ 1 ಅಂದ್ರೆ 3/2ನೇ ಇರ್ತದೆ ರೀ. ದಿಸ್ ವಿಲ್ ಬಿ 3/2 ಈಕ್ವಲ್ ಟು V1 ಡಿವೈಡೆಡ್ ಬೈ V2. V1 ಅಂದ್ರೆ ಸ್ಪೀಡ್ ಆಫ್ ಲೈಟ್ ಇನ್ ದ ಫಸ್ಟ್ ಮೀಡಿಯಮ್, ಏರ್ ಒಳಗೆ ಅದ್ರ ಸ್ಪೀಡ್ ಎಷ್ಟು ಇರ್ತದೆ ರೀ, 3 × 10⁸ ಇರ್ತದೆ ರೀ, ಡಿವೈಡೆಡ್ ಬೈ V2 V2 ಕರೆಕ್ಟ್. ಸೊ 3 and 3 will get cancelled. ಇದು 2 ನಮಗೆ ಆ ಕಡೆ ಮಲ್ಟಿಪ್ಲೈ ಆಗ್ತದೆ ರೀ, ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ವಿ ವಿಲ್ ಗೆಟ್ 2 × 10⁸ ಮೀಟರ್ ಪರ್ ಸೆಕೆಂಡ್. ದಿಸ್ ಮಚ್ ವಿಲ್ ಬಿ ದ ಸ್ಪೀಡ್ ಆಫ್ ದ ಲೈಟ್ ಇನ್ ದ ಸೆಕೆಂಡ್ ಮೀಡಿಯಮ್. ಅಂದರೆ ಗ್ಲಾಸ್ ಒಳಗೆ, ಪ್ರಿಸಮ್ ಒಳಗೆ ಎಷ್ಟು ನಮಗೆ ಸ್ಪೀಡ್ ಆಫ್ ಲೈಟ್ ಇರ್ತದೆ ರೀ, ರೈಟ್. ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್ ನಾವು. ನೆಕ್ಸ್ಟ್ ಕ್ವೆಶನ್ ಏನದ ನೋಡ್ರಿ, an object is placed at 10 cm in front of question. So next question ಏನದ ನೋಡ್ರಿ, an object is placed at bottom of a slab of transparent material of refractive index 1.5. The object is viewed normally from top where it appears to be raised by 20 mm. Find the height of the slab. Okay, ನಮಗೆ ಇಲ್ಲೊಂದು ಸ್ಲ್ಯಾಬ್ ಕೊಟ್ಟಿದ್ದಾರೆ. ಓಕೆ, ರೆಕ್ಟ್ಯಾಂಗುಲರ್ ಸ್ಲ್ಯಾಬ್ ಇಸ್ ಗಿವನ್. ಒಂದು ರೆಕ್ಟ್ಯಾಂಗುಲರ್ ಸ್ಲ್ಯಾಬ್ ನಮಗೆ ಕೊಟ್ಟಿದ್ದಾರೆ, ಕರೆಕ್ಟ್. ಸೊ ದಿಸ್ ಇಸ್ ದ ರೆಕ್ಟ್ಯಾಂಗುಲರ್ ಸ್ಲ್ಯಾಬ್. ಆಮೇಲೆ ಏನಂದಾರೆ ರೀ, ವಾಟ್ ದೇ ಹ್ಯಾವ್ ಟೋಲ್ಡ್, ಸಿ ಇಟ್ ಈಸ್ ಸಮ್ವಾಟ್ ಲೈಕ್ ದಿಸ್. ಈ ಥರ ನಮಗೆ ಆಬ್ಜೆಕ್ಟ್ ಇದೇನು ನಮಗೀಗ ರೆಕ್ಟ್ಯಾಂಗುಲರ್ ಸ್ಲ್ಯಾಬ್ ಅದಲ್ಲ, ಈ ರೆಕ್ಟ್ಯಾಂಗುಲರ್ ಸ್ಲ್ಯಾಬದ ಬಾಟಮ್ದಾಗ ನಮಗೆ ಆಬ್ಜೆಕ್ಟನ್ನು ಇಟ್ಕೊಂಡಿದ್ದಾರೆ ರೀ. ಓಕೆ, ಲೆಟ್ ಮೀ ಸೇ ಹಿಯರ್ ಇಸ್ ದ ಆಬ್ಜೆಕ್ಟ್. ಇಲ್ಲಿ ನಮಗೆ ಆಬ್ಜೆಕ್ಟ್ ಅದ ರೀ. Okay, what they have told, that object is raised by 1.5. Refractive index is 1.5. Object is raised by 20 mm. ಅಂದರೆ ಇಲ್ಲಿರುವಂಥ ಆಬ್ಜೆಕ್ಟ್ದ ಇಮೇಜ್ ನಮಗೆ ಇಲ್ಲಿ ಕಾಣಿಸತ್ತೈತೆ ರೀ. ಇಮೇಜ್ ಇಸ್ ಹಿಯರ್. ಸೊ ದಿಸ್ ರೈಸ್, ಹೌ ಮಚ್ ಇಟ್ ಹ್ಯಾಸ್ ಗಾಟ್ ರೈಸ್ಡ್,
ಇಟ್ ಹ್ಯಾಸ್ ಗಾಟ್ ರೈಸ್ಡ್ 20 mm ನಮಗೆ ರೈಸ್ ಆಗೈತೆ ರೀ ಕರೆಕ್ಟ್. ಆಮೇಲೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿಸ್ ಗ್ಲಾಸ್ ಸ್ಲ್ಯಾಬ್ ನಮ್ಗೆ ಎಷ್ಟು ಅದ ಅಂತ ಹೇಳ್ತಾರೆ ರೀ 1.5 ನಮಗೆ ಗ್ಲಾಸ್ ಸ್ಲ್ಯಾಬ್ ಅದು ರಿಫ್ರಾಕ್ಟಿವ್ ಇಂಡೆಕ್ಸ್ ಅದ. ವಾಟ್ ದೇ ಆರ್ ಆಸ್ಕಿಂಗ್ ಫೈಂಡ್ ದ ಹೈಟ್ ಆಫ್ ದ ಸ್ಲೈಬ್, ಈ ಸ್ಲ್ಯಾಬ್ದ ಹೈಟ್ ನಾವು ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಕೇಳ್ತಾರೆ ನಮಗೆ. ಈಗ ನೋಡ್ರಿ ಇದು ನಮಗೆ ಯಾವ ಕಾನ್ಸೆಪ್ಟ್ ಮೇಲಿನ ಕ್ವೆಶನ್ ಅದ, ದಿಸ್ ಇಸ್ ಆನ್ ದ ಕಾನ್ಸೆಪ್ಟ್ ಆಫ್ ವಾಟ್ ನಾರ್ಮಲ್ ಶಿಫ್ಟ್ ಕರೆಕ್ಟ್. ಸೊ ನಾರ್ಮಲ್ ಶಿಫ್ಟ್ ಒಳಗೆ ನೋಡ್ರಿ ಫ್ರಮ್ ಹಿಯರ್ ಯು ಹ್ಯಾವ್ ಟು ಮೆಜರ್ ಆಲ್ ದ ಡಿಸ್ಟೆನ್ಸಸ್, ಎಲ್ಲ ಡಿಸ್ಟೆನ್ಸ್ಗಳನ್ನು ನೀವು ಈ ಲೆವೆಲ್ದಿಂದ ಮೆಜರ್ಮೆಂಟ್ ಮಾಡಬೇಕಾಗ್ತದೆ. ವಿ ಆರ್ ಅಬ್ಸರ್ವಿಂಗ್ ದಿಸ್ ಫ್ರಮ್ ರೇರರ್ ಮೀಡಿಯಮ್ದಿಂದ ನಾವು ಅದನ್ನು ನೋಡ್ಕೊಳಕತ್ತೀವಿ, ಅದಕ್ಕೆ ನಮಗೆ ಅದು ನಾರ್ಮಲಿ ಶಿಫ್ಟ್ ಆಗೈತೆ ರೀ ಕರೆಕ್ಟ್. ಸೊ ಇದೇನದಲ್ಲ ಇದಕ್ಕೆ ನಾವು ಆ್ಯಕ್ಚುಯಲ್ ಡೆಪ್ತ್ ಅಂತ ಕರಿತೀವಿ, ಆ್ಯಕ್ಚುಯಲ್ ಡೆಪ್ತ್ ಅಥವಾ ಟ್ರೂ ಡೆಪ್ತ್ ಆರ್ ಇಟ್ ಕ್ಯಾನ್ ಆಲ್ಸೋ ಬಿ ರಿಪ್ರೆಸೆಂಟೆಡ್ ಆಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್. ಇದು ನಾವು ಆಬ್ಜೆಕ್ಟ್ ಡಿಸ್ಟೆನ್ಸ್, ಈಗ ನಮಗೆ ಹೆಂಗೆ ಮಿರರ್ ಒಳಗೆ ಪೋಲ್ ಆಮೇಲೆ ಲೆನ್ಸ್ ಒಳಗೆ ಆಪ್ಟಿಕ್ ಸೆಂಟರ್ ಅಂತ ಇರ್ತದಲ್ಲ ಆ ಥರ ನಮಗಿದೆ ರೀ. ಫ್ರಮ್ ಹಿಯರ್ ಓನ್ಲಿ ಯು ಹ್ಯಾವ್ ಟು ಮೆಜರ್ ಆಲ್ ದ ಡಿಸ್ಟೆನ್ಸಸ್. ಸೊ ಇದು ಆಬ್ಜೆಕ್ಟ್ ಡಿಸ್ಟೆನ್ಸ್ ನಮಗೆ ಯು ಅಂತ ನಾ ತೊಗೋತೀನಿ. ಇದು ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂದ್ರೆ ನಾ ಹೈಟ್ ಆಫ್ ದ ಗ್ಲಾಸ್ ಸ್ಲ್ಯಾಬ್ ಅಂದಂಗೆ ರೀ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಟ್ ಸೆಲ್ಫ್ ಇಸ್ ದ ಹೈಟ್ ಆಫ್ ದ ಗ್ಲಾಸ್ ಸ್ಲ್ಯಾಬ್. ಈ ಆಬ್ಜೆಕ್ಟ್ ಡಿಸ್ಟೆನ್ಸ್ಗೆ ಟ್ರೂ ಡೆಪ್ತ್ ಅಥವಾ ಆ್ಯಕ್ಚುಯಲ್ ಡೆಪ್ತ್ ರಿಯಲ್ ಡೆಪ್ತ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ನೋಡ್ರಿ ಈಗ ನಮಗೆ ಶಿಫ್ಟ್ ಎಷ್ಟಾಗಿತ್ತು ರೀ, ಎಷ್ಟು ಮೇಲ್ಗಡೆ ಶಿಫ್ಟ್ ಆಗಿರ್ತದೆ 20 mm ಮೇಲ್ಗಡೆ ಶಿಫ್ಟ್ ಆಗಿತ್ತು. ಸೊ ವಾಟ್ ಈಸ್ ದಿಸ್ ಈಸ್ ನಾರ್ಮಲ್ ಶಿಫ್ಟ್. ಇದು ನಮಗೆ ನಾರ್ಮಲ್ ಶಿಫ್ಟ್, ನಮಗೆ ಏನು ಕೊಟ್ಟಿದ್ದಾನೆ ನಾರ್ಮಲ್ ಶಿಫ್ಟ್ ಕೊಟ್ಟಿದ್ದಾನೆ. ಆಮೇಲೆ ವಾಟ್ ಈಸ್ ದಿಸ್, ಇದು ನಮಗೆ ಇಮೇಜ್ ಡಿಸ್ಟೆನ್ಸ್ ರೀ. ಈ ಇಮೇಜ್ ಡಿಸ್ಟೆನ್ಸ್ಗೆ ಅಪರೆಂಟ್ ಡೆಪ್ತ್ ಅಂತ ಕರೀತಾರೆ ನೋಡ್ರಿ. ಯು ಮೀನ್ಸ್ ಇಟ್ ಈಸ್ ರಿಯಲ್ ಡೆಪ್ತ್ ಅಥವಾ ಆ್ಯಕ್ಚುಯಲ್ ರಿಯಲ್ ಆರ್ ಆ್ಯಕ್ಚುಯಲ್ ಡೆಪ್ತ್ ಇಟ್ ಈಸ್ ಕಾಲ್ಡ್ ಆಸ್ ರಿಯಲ್ ಆರ್ ಆ್ಯಕ್ಚುಯಲ್ ಡೆಪ್ತ್. V means what is that? It is V means it is not real depth, it is apparent depth. V ಅಂತಂದ್ರೆ ಇದಕ್ಕೆ ನಾವು apparent depth ಅಂತ ಕರಿತೀವಿ, apparent depth which is not true, ಅದು ಖರೆ ಡೆಪ್ತ್ ಅಲ್ಲ ಕರೆಕ್ಟ್. ಎಷ್ಟು ನಮಗೆ ಗಿವನ್ ಅದ ರೀ, ನಾವು ಫೈಂಡ್ ಮಾಡಬೇಕಾಗಿರೋದೇನು ಹೈಟ್ ಆಫ್ ದ ಸ್ಲ್ಯಾಬ್. ಸೊ ಈಗ ನಾರ್ಮಲ್ ಶಿಫ್ಟದ ಫಾರ್ಮುಲಾ ನೀವು ಡೈರೆಕ್ಟ್ಲಿ ಅಪ್ಲೈ ಮಾಡ್ಬೋದು. ನಾರ್ಮಲ್ ಶಿಫ್ಟದ ಫಾರ್ಮುಲಾ ಏನು ರೀ, SN is equal to U into the bracket 1 minus 1 divided by N. ಇದು ನಮಗೆ ನಾರ್ಮಲ್ ಶಿಫ್ಟದ ಫಾರ್ಮುಲಾ ಅದ ಕರೆಕ್ಟ್. SN ನಮಗೆ ಕೊಟ್ಟಿದ್ದಾರೆ 20 mm ಅದ ರೀ, 20 mm ವಿಚ್ ಇಸ್ ಈಕ್ವಲ್ ಟು ಯು ನಮಗೆ ಗೊತ್ತಿಲ್ಲ ಇಂಟು ದ ಬ್ರಕೆಟ್ 1 minus 1 divided by N ಎಷ್ಟದೆ 1.5. ಸೊ 1.5 ಅಂತಂದ್ರೆ ನೋಡ್ರಿ 1.5 ಅಂದರೆ ಕ್ಯಾನ್ ಐ ರೈಟ್ ಇಟ್ ಆಸ್ 3 divided by 2? ಎಸ್, ಐ ವಿಲ್ ರೈಟ್ ಇಟ್ ಆಸ್ 3 divided by 2. Okay, if I write it as 3 divided by 2, what I will get? I will get it like this 1 minus 2 divided by 3 ಅಂತ ನಂಗೆ ಬರ್ತದೆ ರೀ ಇದು ರೈಟ್. ಈಗ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡ್ರೆ ವಾಟ್ ಐ ವಿಲ್ ಗೆಟ್ ಇಟ್ 3 minus 2 will be 1 divided by 3 ಅಂತ ನಂಗೆ ಬರ್ತದೆ ಕರೆಕ್ಟ್. ಸೊ ಇದು 3ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ U is equal to ನನಗೆ ಬಂತ 60 mm. U is equal to 60 mm. Since 20 is in mm, ಇದು ನಮಗೆ 60 mm ಬರ್ತದೆ ರೀ. ಸೊ ಹೈಟ್ is 60 mm ಕರೆಕ್ಟ್. ಸೊ ನಾವು ಹೈಟನ್ನು ಬರಿಬೋದು, ಹೈಟ್ ಆಫ್ ದ ಗ್ಲಾಸ್ ಸ್ಲ್ಯಾಬ್ ಏನದಲ್ಲ ಅದು ನಮಗೆ 60 mm ಅದ ಅಂತ ನಾವು ಬರಿಬೋದು. ಕ್ಲಿಯರ್? ಓಕೆ, ದಟ್ ಈಸ್ ಆಲ್ ಅಬೌಟ್ ದಿಸ್. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. So next question ಏನದ, a convex lens when placed in air has focal length of 0.4 meter and refractive index 3/2. What will be the focal length when immersed in water of refractive index 4/3? ನೋಡ್ರಿ ಒಂದು ಕಾನ್ವೆಕ್ಸ್ ಲೆನ್ಸ್ ಅದ, ಆ ಕಾನ್ವೆಕ್ಸ್ ಲೆನ್ಸ್ನ ಏರ್ ಒಳಗೆ ಇಟ್ಕೊಂಡಾಗ್ರಿ ಅದ್ರದ್ದು ಫೋಕಲ್ ಲೆಂತ್ ಎಷ್ಟದ ಅಂತ ಹೇಳ್ತಾರೆ 0.4 ಮೀಟರ್. ಓಕೆ, ವೆನ್ ದ್ಯಾಟ್ ಕಾನ್ವೆಕ್ಸ್ ಲೆನ್ಸ್ ಇಸ್ ಕೆಪ್ಟ್ ಇನ್ ಏರ್, focal length of that is 0.4 meter. ಆ್ಯಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಅದ್ರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟದಪ್ಪ ಅಂದ್ರೆ 3/2 ಅದು ಅಂತ ಹೇಳ್ತಾರೆ ರೀ. ವಾಟ್ ವಿಲ್ ಬಿ ದ ಫೋಕಲ್ ಲೆಂತ್ ವೆನ್ ಇಮರ್ಸ್ಡ್ ಇನ್ ವಾಟರ್? ಸೊ ಅದ ಲೆನ್ಸನ್ನು ನೀರಿನ ಒಳಗೆ ಇಮರ್ಸ್ ಮಾಡ್ಕೊಂಡಾಗ, ನೀರಿನ ಒಳಗೆ ಮುಳುಗಿಸಿದಾಗ ನಮಗೆ ಅದ್ರದ್ದು ಏನದ ರೀ ಅದ್ರದ್ದು ಫೋಕಲ್ ಲೆಂತ್ ಎಷ್ಟಾಗ್ತದೆ ಅಂತ ಕೇಳ್ತಾರೆ ರೀ. ದೇ ಆರ್ ಆಸ್ಕಿಂಗ್ ಅಸ್ ದ ಫೋಕಲ್ ಲೆಂತ್. ವಾಟ್ ವಿಲ್ ಬಿ ದ ಫೋಕಲ್ ಲೆಂತ್? ವಾಟ್ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್? ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಇಸ್ 4/3. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಲೆನ್ಸ್ ಅಂದ್ರೆ ಗ್ಲಾಸ್ ಅದು ರಿಫ್ರಾಕ್ಟಿವ್ ಇಂಡೆಕ್ಸ್ ರೀ 3/2 ಅಂತ ಹೇಳಿದೆ. ಇಲ್ಲಿ ನೋಡ್ರಿ, ಈಗ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಮೇಲೆ ಬಂದದ ಅಂದಮೇಲೆ ಹಿಯರ್ ವಿ ಕ್ಯಾನ್ ಅಪ್ಲೈ ವಿಚ್ ಫಾರ್ಮುಲಾ? ಇಲ್ಲಿ ನಾವು ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ನೋಡ್ರಿ, ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಪ್ಲೈ ಮಾಡಬೇಕಾದ್ರೆ ವಿಲ್ ಟೆಲ್ ಯು ಒನ್ ಅಡ್ಜಸ್ಟ್ಮೆಂಟ್. ನೀವು ಭಾಳ ಗದ್ದಲ ಹಾಕೋದು ಕೂಡ ಅವಶ್ಯಕತೆ ಇಲ್ಲ. ಸೊ 1/f is equal to n minus 1 into the bracket. ನಮಗೆ ಫಾರ್ಮುಲಾದ 1/r1 minus 1/r2 ಅಂತೇಳಿ. ಯು ಜಸ್ಟ್ ಟೇಕ್ ಇಟ್ ಆಸ್ 1/r1 plus r2 while solving the numericals. ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಾದ್ರೆ ಇದನ್ನು ಪ್ಲಸ್ ತೊಗೊಳ್ರಿ. ಆಮೇಲೆ ನೀವು ರೇಡಿಯಸ್ ಆಫ್ ಕರ್ವೇಚರ್ನ ಪಾಸಿಟಿವ್ ನೆಗೆಟಿವ್ ಸೈನ್ ಕನ್ವೆನ್ಷನ್ ನೀವು ರೇಡಿಯಸ್ ಆಫ್ ಕರ್ವೇಚರ್ಗೆ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಇಫ್ ಯು ಯೂಸ್ ದಿಸ್ ಫಾರ್ಮುಲಾ. ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ರೇಡಿಯಸ್ ಆಫ್ ಕರ್ವೇಚರ್ಗೆ ನೀವು ಸೈನ್ ಕನ್ವೆನ್ಷನ್ ಅಪ್ಲೈ ಮಾಡಲಿಕ್ಕೆ ಹೋಗಬೇಡ್ರಿ. ಏನು ರೇಡಿಯಸ್ ಆಫ್ ಕರ್ವೇಚರ್ ಇರ್ತದೆ ಅದನ್ನು ಡೈರೆಕ್ಟ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು. ಓನ್ಲಿ ಫಾರ್ ಒನ್ ಥಿಂಗ್ ಯು ಹ್ಯಾವ್ ಟು ಅಪ್ಲೈ ದ ಸೈನ್ ಕನ್ವೆನ್ಷನ್, ದಟ್ ಈಸ್ ಫೋಕಲ್ ಲೆಂತ್. ಅದು ಏನು, ನಿಮಗೆ ಸಪೋಸ್ ಕಾನ್ವೆಕ್ಸ್ ಲೆನ್ಸ್ ಇತ್ತಂತ ಇಟ್ಕೋರಿ. ಇಫ್ ದ ಲೆನ್ಸ್ ಇಸ್ ಕಾನ್ವೆಕ್ಸ್ ಯು ಟೇಕ್ ಎಫ್ ಪಾಸಿಟಿವ್. ಇಫ್ ದ ಲೆನ್ಸ್ ಇಸ್ ಕಾನ್ಕೇವ್, ಲೆನ್ಸ್ ನಮಗೆ ಕಾನ್ಕೇವ್ ಇತ್ತಂದ್ರೆ ಯು ಟೇಕ್ ಇಟ್ ನೆಗೆಟಿವ್, ಅದು ನೀವು ನೆಗೆಟಿವ್ ತೊಗೊಳ್ರಿ. ಕರೆಕ್ಟ್? ಓಕೆ, ಈಗ ನೋಡಿರಿ 1/f. ಎಫ್ ನಮಗೆ ಕೊಟ್ಟಿದ್ದಾರೆ ರೀ. ಎಫ್ ಎಷ್ಟದ 0.4.
n minus 1, n is 3 by 2 minus 1, correct. ಇನ್ನು ನೋಡ್ರಿ ಈಗ ನಮಗೇನು ಕಾನ್ವೆಕ್ಸ್ ಲೆನ್ಸ್ ಅದಲ್ಲ, ಇನ್ ಕೇಸ್ ಅದನ್ನ ಏನಾದರೂ ಇಕ್ವಿ ಕಾನ್ವೆಕ್ಸ್ ಲೆನ್ಸ್ ಅಂತೀರಂತಂದ್ರೆ ನಾವು ಇವು ಎರಡೂ ನಾವು ಆರ್ ಅಂತೇಳಿ ತೊಗೋಬೇಕಾಗ್ತದೆ. ಎರಡು ಈಕ್ವಲ್ ಅಂತ ನಾವು ತೊಗೋಬೋದು. ಇಕ್ವಿ ಕಾನ್ವೆಕ್ಸ್ ಅಂತ ಮೆನ್ಷನ್ ಮಾಡಿದರೆ, ಬಟ್ ಇದು ಇಕ್ವಿ ಕಾನ್ವೆಕ್ಸ್ ಅಂತ ಮೆನ್ಷನ್ ಮಾಡಿಲ್ಲ. ಸೊ ಕೀಪ್ ಇಟ್ ಆಸ್ ಇಟ್ ಇಸ್ 1/r1 ಪ್ಲಸ್ 1/r2. ಓಕೆ, ಈಗ ಸಿಂಪ್ಲಿಫೈ ಮಾಡ್ಕೊಡ್ರಿ. ಇದು ನೋಡ್ರಿ 0.4 ಇದ್ದದನ್ನು ನಾ 4 ಡಿವೈಡೆಡ್ ಬೈ 10 ಅಂತ ಬರಿತೀನಿ. ಇದು 3/2 ಮೈನಸ್ 1 ಅಂತಂದರೆ ಇದು ನಮಗೆ 1/2 ಆಗ್ತದೆ. ಸೊ ಇನ್ ದ ಬ್ರಕೆಟ್ ಐ ವಿಲ್ ಗೆಟ್ ಇಟ್ ಆಸ್ 1/r1 ಡಿವೈಡೆಡ್ ಬೈ 1/r2 ಅಂತೇಳಿ. ನೆಕ್ಸ್ಟ್ ನೋಡ್ರಿ, ಐ ವಿಲ್ ರೈಟ್ ಇಟ್ ಲೈಕ್ ದಿಸ್, 10 ಡಿವೈಡೆಡ್ ಬೈ 4, ಇದು 10 ಮೇಲ್ಗಡೆ ಬಂತು. 10 ಡಿವೈಡೆಡ್ ಬೈ 4 ಇಸ್ ಈಕ್ವಲ್ ಟು 1/2 ಇಂಟು ದ ಬ್ರಕೆಟ್ r1 ಪ್ಲಸ್ 1 ಡಿವೈಡೆಡ್ ಬೈ r2 ಅಂತೇಳಿ ನಮಗೆ ಬಂತು. ಈಗ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡ್ರೆ ವಾಟ್ ಐ ವಿಲ್ ಗೆಟ್, ಇದು ನಮಗೆ 2 2s, ಇದು ನಮಗೆ 2 5s ಹೋಗ್ತದೆ ರೀ, ಕರೆಕ್ಟ್. ಸೊ 2 ಫ್ರಮ್ ದಿಸ್ ಸೈಡ್ ಆ್ಯಂಡ್ 2 ಫ್ರಮ್ ದಿಸ್ ಸೈಡ್ ವಿಲ್ ಗೆಟ್ ಕ್ಯಾನ್ಸಲ್ಡ್. ಸೊ ವಾಟ್ ಐ ವಿಲ್ ಗೆಟ್ 1/r1 ಪ್ಲಸ್ 1/r2 ಇಸ್ ಈಕ್ವಲ್ ಟು 5 ಅಂತ ನಂಗೆ ಬರ್ತದೆ ರೀ. ಲೆಟ್ ದಿಸ್ ಬಿ ಇಕ್ವೇಷನ್ 1. I got the value of 1/r1 plus 1/r2. Okay, now come for second thing. ಈಗ ನೋಡ್ರಿ, ವಾಟರ್ ಒಳಗೆ ನಾವು ಇಮರ್ಸ್ ಮಾಡ್ಕೊಂಡಾಗ when the lens is immersed in water, ಇದು ನಮಗೆ ನೀರು ಅದ ರೀ, ಕರೆಕ್ಟ್. ಸೊ ಈಗ ನಮಗೆ ಲೈಟ್ ರೇ ಹೋಗಬೇಕಾದ್ರೆ ಫಸ್ಟ್ ದ್ಯಾಟ್ ಲೈಟ್ ರೇ ವಿಲ್ ಟ್ರಾವೆಲ್ ಫ್ರಮ್ ವಾಟರ್ ಟು ದ ಲೆನ್ಸ್. ಸೊ ಫಸ್ಟ್ ಮೀಡಿಯಮ್ ಯಾವುದು? ವಾಟರ್ ಇಸ್ ದ ಫಸ್ಟ್ ಮೀಡಿಯಮ್. ಸೆಕೆಂಡ್ ಮೀಡಿಯಮ್ ಯಾವುದು? ಲೆನ್ಸ್ ಇಸ್ ದ ಗ್ಲಾಸ್ ಇಸ್ ದ ಸೆಕೆಂಡ್ ಮೀಡಿಯಮ್. ಸೊ ಈ ಕೇಸ್ ಒಳಗೆ ನಾವೇನು ಅಪ್ಲೈ ಮಾಡ್ಬೇಕಂತಂದ್ರೆ we have to apply the lens makers formula only. So lens makers formula ಒಳಗೆ 1/f is equal to, ಇಲ್ಲಿ ನಾವು ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಇದು ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸೇ, ಬಟ್ ಇಲ್ಲೇ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ಇರ್ತದೆ. ಯಾಕಂದರೆ ಇದು ಏರ್ ಒಳಗೆ ಇಟ್ಕೊಂಡಂಥ ಪ್ರಿಸಮ್ ಲೆನ್ಸ್ ಅದು. ಅಂದಮೇಲೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ನಮಗೆ 1 ಆಗ್ತದೆ ರೀ. ಸೊ ಹಿಂಗಾಗಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ನೀವು ಡೈರೆಕ್ಟ್ಲಿ ತೊಗೋಬೋದು. ಇಲ್ಲಿ ನಮಗೆ ಏರ್ ಒಳಗಿಲ್ಲ. ಸೊ ಇಲ್ಲಿ ನೀವು n2 ಡಿವೈಡ್ ಬೈ n1 ಅಂತ ತೊಗೋಬೇಕು. ಓಕೆ, ಇನ್ ದ ಬ್ರಕೆಟ್ ಇಂಟು 1/r1 ಪ್ಲಸ್ 1/r2. ಸೊ ನಮಗೆ ಎಫ್ ಫೈಂಡ್ ಮಾಡಂದಾರೆ ರೀ, ಅಥವಾ ಇದನ್ನು ಎಫ್ ಡ್ಯಾಶ್ ಅಂತ ನಾವು ತೊಗೊಳ್ಳೋಣ. ಓಕೆ, ಎಫ್ ಡ್ಯಾಶ್ ನಮಗೆ ಫೈಂಡ್ ಮಾಡಂದಾರೆ. ಈಗ n2 1 ಅಂತಂದ್ರೆ ನೋಡ್ರಿ, ಐ ವಿಲ್ ರೈಟ್ ಇಟ್ ಆಸ್ n2 ಡಿವೈಡೆಡ್ ಬೈ n1 ಮೈನಸ್ 1 ಇಂಟು ದ ಬ್ರಕೆಟ್ 1/r1 ಪ್ಲಸ್ 1/r2 ಅಂದರೆ ಎಷ್ಟು ರೀ ಅದು? ದಟ್ ಈಸ್ 5. ಇದು ನಮಗೆ 5 ಅಂತ ಹೇಳಿದೆ. ಓಕೆ, 1 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು n2 ಡಿವೈಡೆಡ್ ಬೈ n1. n2 ಅಂತಂದ್ರೆ ಏನು ರೀ? ಇಲ್ಲಿ ನೋಡ್ರಿ, ಸೆಕೆಂಡ್ ಮೀಡಿಯಮ್ ಯಾವುದದ? ಗ್ಲಾಸ್ ಅದ ರೀ. ಸೊ ಗ್ಲಾಸದ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟು ಕೊಟ್ಟಾನೆ? 3/2. ದಟ್ ಈಸ್ 3/2 ಡಿವೈಡೆಡ್ ಬೈ n1 ಅಂದರೆ ಏನು ರೀ? ವಾಟರ್ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟು ಕೊಟ್ಟಾನ ರೀ? 4/3 ಮೈನಸ್ 1 ಇಂಟು 5, ಕರೆಕ್ಟ್. ಓಕೆ, ಸೊ ಐ ವಿಲ್ ಗೆಟ್ ಇಟ್ ಆಸ್ 1 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು, ಇದು ನಮಗೆ ಆಗ್ತದೆ 3 ಮೇಲ್ಗಡೆ ಹೋಯ್ತಪ್ಪ ಅಂದರೆ ಇದು 3 ಡಿವೈಡೆಡ್ ಬೈ 8 ಮೈನಸ್ 1 ಇಂಟು 5 ಬರ್ತದೆ. ಇಫ್ ಐ ಸಿಂಪ್ಲಿಫೈ ದಿಸ್ ಐ ವಿಲ್ ಗೆಟ್ ಇಟ್ ಆಸ್ 9 minus 8 is 1 and this will be 1 divided by 8 into 5. 1 divided by 8 into 5. I want f dash. ಸೊ ನಂಗೆ ಎಫ್ ಡ್ಯಾಶ್ ಬೇಕಾಗಿದೆ. ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು ನೋಡ್ರಿ, ಇದು ನಮಗೆ ಇದು 5/8 ಏನದಲ್ಲ, 5/8, ದಟ್ ವಿಲ್ ಬಿಕಮ್ 8/5. ಸೊ ಎಫ್ ಡ್ಯಾಶ್ ವಿಲ್ ಬಿ ಈಕ್ವಲ್ ಟು 5 1s 0.6. ಸೊ ಫೋಕಲ್ ಲೆಂತ್ ವಿಲ್ ಬಿ 1.6 meter. ಎಷ್ಟು ನಮಗೆ ಫೋಕಲ್ ಲೆಂತ್ ಬರ್ತದೆ ರೀ. ದಿಸ್ ಮಚ್ ವಿಲ್ ಬಿ ದ ಫೋಕಲ್ ಲೆಂತ್. ಕ್ಲಿಯರ್? ಓಕೆ, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ಓಕೆ, ದಿಸ್ ಇಸ್ ದ ಲಾಸ್ಟ್ ಕ್ವೆಶನ್. ಸಿ, two lenses of focal length 0.20 meter and 0.30 meter are kept in contact. Find focal length of the combination. The focal length find ಮಾಡಬೇಕು. Calculate powers of two lenses. ಅಂದರೆ ಎರಡು ಲೆನ್ಸ್ದ ಪವರ್ ಕ್ಯಾಲ್ಕುಲೇಟ್ ಮಾಡಬೇಕು, ಪ್ಲಸ್ ಕಾಂಬಿನೇಷನ್ದ ಪವರ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಮಗಿಲ್ಲಿ ಎರಡು ಕಾನ್ವೆಕ್ಸ್ ಲೆನ್ಸಸ್ ನಮ್ಗೆ ಏನದಾವ ಅಂತ ಹೇಳಿದ್ದಾರೆ? ಕಾಂಟ್ಯಾಕ್ಟ್ ಒಳಗದಾವ ಅಂತ ಹೇಳಿದ್ದಾರೆ ರೀ. ಸೊ ಫಸ್ಟ್ ಕಾನ್ವೆಕ್ಸ್ ಲೆನ್ಸ್ದ ಫೋಕಲ್ ಲೆಂತ್ f1 ಅಂತಿರಲಿ, ಸೆಕೆಂಡ್ ಕಾನ್ವೆಕ್ಸ್ ಲೆನ್ಸ್ದ ಫೋಕಲ್ ಲೆಂತ್ ನಮಗೆ f2 ಅಂತಿರಲಿ. ಇವು ಎರಡು ವ್ಯಾಲ್ಯೂಸ್ ನಮಗೆ ಗಿವನ್ ಅದಾವೆ. ವಿ ಹ್ಯಾವ್ ಟು ಫೈಂಡ್ ಔಟ್ ದ ಫೋಕಲ್ ಲೆಂತ್ ಆಫ್ ದ ಕಾಂಬಿನೇಷನ್. ಸೊ ಕಾಂಬಿನೇಷನ್ ಆಫ್ ಲೆನ್ಸ್ ಮೇಲೆ ಫಾರ್ಮುಲಾ ನಮಗೆ ಪ್ರಾಬ್ಲಮ್ ಅದ. ಕಾಂಬಿನೇಷನ್ ಆಫ್ ಲೆನ್ಸ್ದ ಎಫೆಕ್ಟಿವ್ ಫೋಕಲ್ ಲೆಂತ್ ಫೈಂಡ್ ಮಾಡಬೇಕಾದ್ರೆ ನಮಗೆ ಫಾರ್ಮುಲಾ ಏನದ ರೀ? 1/f is equal to 1/f1 plus 1/f2. ರೈಟ್. ಸೊ ಐ ವಿಲ್ ರೈಟ್ ಇಟ್ ಲೈಕ್ ದಿಸ್, 1/f is equal to 1/f1. f1 ಎಷ್ಟದ ನಮಗೆ? 0.20 ಮೀಟರ್ ಅದ ರೀ f1, ರೈಟ್. ಪ್ಲಸ್ f2 ಎಷ್ಟದ? 0.30, ಕರೆಕ್ಟ್. ಈಗ ಇದನ್ನು ನಾವು ಸಿಂಪ್ಲಿಫೈ ಮಾಡ್ಕೊಂಡ್ರೆ, ಸಿ ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್, 0.20 ಅಂತಂದ್ರೆ ಐ ಕ್ಯಾನ್ ರೈಟ್ 20 ಇಂಟು 10⁻² ಅಂತ ನಾವು ಬರಿಬೋದು. 20 ಇಂಟು 10⁻². ಆ 10⁻² ಮೇಲ್ಗಡೆ ಹೋದ್ರೆ ನಮ್ಗೆ 100 ಆಗ್ತದೆ ರೀ, ಕರೆಕ್ಟ್. ಪ್ಲಸ್ 1 ಡಿವೈಡೆಡ್ ಬೈ 0.30 ಏನದಲ್ಲ, ಅದನ್ನು 30 ಇಂಟು 10⁻² ಬರ್ಕೊಂಡು -2 ಮೇಲ್ಗಡೆ ತೊಗೊಂಡ್ರೆ 10⁻² ಮೇಲ್ಗಡೆ ತೊಗೊಂಡ್ರೆ ಅದು 100 ಆಯ್ತು, ಡಿವೈಡೆಡ್ ಬೈ 30, ಕರೆಕ್ಟ್. ಸೊ ಇಲ್ಲೇ ನಮಗಿದೇನಾಗ್ತದೆ? 21s ಇದೆ, 25s ಹೋಯಿತು.
ಸೊ ದಿಸ್ ವಿಲ್ ಬಿ 0 and 0 ಕ್ಯಾನ್ಸಲ್ ಆಗ್ತದೆ 10 divided by 3 ನಮಗೆ ಉಳ್ಕೊಳ್ತದೆ ರೀ ಸೊ 1 by f is equal to I will get it as 5 plus 1 divided by 10 divided by 3 ಓಕೆ ಈಗ ಮತ್ತೆ ಇದನ್ನು ನಾವು ಸಿಂಪ್ಲಿಫೈ ಮಾಡ್ಕೊಳ್ಳೋಣ I will get it 1 by 5 is equal to ಇದು ನಾವು ಸಿಂಪ್ಲಿಫೈ ಮಾಡ್ಕೊಂಡ್ರೆ 3 into 5 will be 15 plus 10 will be 25 so 25 divided by 3 ಅಂತ ನಮಗೆ ಬರ್ತದೆ ರೀ 25 divided by 3 correct so I can write it as f is equal to 3 divided by 25 3 by 25 ಅಂತಂದ್ರೆ ನಮಗೆ ಎಷ್ಟು ಬರಬೇಕು how much I will get so 3 by 25 3 divided by 25 I will get it as 0.12 so the focal length is 0.12 meter ಇಷ್ಟು focal length ನಮಗೆ ಈ ಕಾಂಬಿನೇಷನ್ ಅದು ಬರ್ತದೆ ರೀ after that what they have asked focal length ಆಯ್ತಾ calculate power of two lenses ಈ ಎರಡು ಲೆನ್ಸ್ ಅದು ಸಪರೇಟ್ ಪವರ್ಸ್ ಇನ್ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಕೇಳ್ತಾರೆ ಈಗ ನಾವು ಕ್ಯಾಲ್ಕುಲೇಟ್ ಮಾಡಿದ್ದು ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಇಸ್ powers we have to calculate what is power ಅಂದ್ರೆ reciprocal of focal length ರೀ so power of first lens ಅಂತಂದ್ರೆ reciprocal of focal length of the first lens power of second lens ಅಂದ್ರೆ reciprocal of focal length of second lens so power 1 is equal to 1 divided by 0.20 so 0.20 ಈ 1 divided by 0.20 ನಾವು ಸಿಂಪ್ಲಿಫೈ ಮಾಡ್ಕೊಂಡಾಗ ನಮಗೆ ಎಷ್ಟು ಬಂದದೆ ರೀ 5 ಬಂದದೆ ಸೊ ಪವರ್ ಇಸ್ 5 diopter ನಾವು ರೈಟ್ ಓಕೆ 5 diopter ನೆಕ್ಸ್ಟ್ ಇಲ್ಲೇ ನೋಡ್ರಿ ಇದು 1 divided by 0.30 ದಿಸ್ ಇಸ್ 1 divided by 0.30 1 divided by 0.30 ನಾವು ಸಿಂಪ್ಲಿಫೈ ಮಾಡ್ಕೊಂಡಾಗ ಎಷ್ಟು ಬಂದಿತ್ತು ನಮಗೆ 1 divided by 0.30 10 by 3 ಸೊ ದಿಸ್ ಇಸ್ 10 by 3 ಅಥವಾ ನೀವು ಇದನ್ನು 3.33 diopter ಅಂತೇಳಿ ಬರ್ಕೋಬಹುದು ಪವರ್ ಆಫ್ ಸೆಕೆಂಡ್ ಲೆನ್ಸ್ ಕರೆಕ್ಟ್ ಸೊ ಈಗ ನೆಕ್ಸ್ಟ್ ನಾವೇನು ಮಾಡ್ಕೋಬೇಕು ಎಫೆಕ್ಟಿವ್ ಪವರ್ ಫೈಂಡ್ ಮಾಡಬೇಕು ಎಫೆಕ್ಟಿವ್ ಪವರ್ ಆಫ್ ದ ಟೂ ಲೆನ್ಸಸ್ P1 plus P2 ನೋಡ್ರಿ ಕಾಂಬಿನೇಷನ್ ಆಫ್ ಲೆನ್ಸ್ ಬಂದಾಗ ಎಫೆಕ್ಟಿವ್ ಫೋಕಲ್ ಲೆಂತ್ ಅಂದರೆ ಯು ಶುಡ್ ಟೇಕ್ ಇಟ್ ಆಸ್ 1 by f is equal to 1 by f1 plus 1 by f2 ಈ ಫಾರ್ಮುಲಾ ಸಿಮಿಲರ್ ಟು series combination of capacitor the formula similar ada parallel combination of resistor the formula similar ada effective power bekadre power is equal to P1 plus P2 effective magnification bekadre idu addition irangella idu multiplication irtadri m1 into m2 anta namagu bartade correct so ivella ನಾವು effective find ಮಾಡ್ಲಿಕ್ಕೆ ಯೂಸ್ ಮಾಡ್ಕೋಬೇಕಾದಂತ ಫಾರ್ಮುಲಾಸ್ ರೀ ಓಕೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಲೆಟ್ us calculate the power now so power is equal to P1 ನಮಗೆ ಎಷ್ಟದ 5 plus P2 ನಮಗೆ ಎಷ್ಟದ 3.33 so effective power will be equal to 8.33 diopter this much will be the effective power of the combination this is how we have to calculate the effective focal length effective power of the combination of lenses okay see this is the end of the problems on ray optics but I would like to tell you one more situation here related to problems on prism right so ಈಗ ನಮಗೊಂದು ರೈಟ್ ಆಂಗಲ್ಡ್ ಪ್ರಿಸಮ್ ಏನಾದರೂ ಕೊಟ್ಟಿದ್ರಪ್ಪ ಅಂತಂದರೆ you may get such type of situations also ಇದು ನಮಗೆ ಒಂದು ರೈಟ್ ಆಂಗಲ್ಡ್ ಪ್ರಿಸಮ್ ಅದೇ ಈ ರೈಟ್ ಆಂಗಲ್ಡ್ ಪ್ರಿಸಮ್ದ ಮೇಲೆ ಏನು ಹೇಳ್ತಾರೆ ಆನ್ ದ ಶಾರ್ಟೆಸ್ಟ್ ಫೇಸ್ ಆಫ್ ದ ರೈಟ್ ಆಂಗಲ್ಡ್ ಪ್ರಿಸಮ್ ಲೈಟ್ ರೇ ಇಸ್ ಇನ್ಸಿಡೆಂಟ್ ನಾರ್ಮಲಿ ಒಂದು ಲೈಟ್ ರೇ ನಮಗೆ ನಾರ್ಮಲಿ ಇನ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ರೀ ರೈಟ್ ಐ ಆಮ್ ಜಸ್ಟ್ ಟೆಲಿಂಗ್ ಯು ದ ಸಿಚುವೇಶನ್ ಆ್ಯಂಡ್ ಹೌ ಟು ಎನ್ಕೌಂಟರ್ ದಿಸ್ ಸಿಚುವೇಶನ್ ಹೌ ಟು ಫೇಸ್ ದಿಸ್ ಸಿಚುವೇಶನ್ ಈಗ ನಮಗೊಂದು ಲೈಟ್ ರೇ ಏನು ಮಾಡಿದ್ದಾರೆ ಇಟ್ ಹ್ಯಾಸ್ ಬಿನ್ ಇನ್ಸಿಡೆಂಟ್ ನಾರ್ಮಲಿ ಆನ್ ಒಂದು ಫೇಸ್ ಮೇಲೆ ನಾರ್ಮಲಿ ಇನ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ರೀ okay like this and then the refracted light ray is just grazing the hypotenuse of that prism ಆ prism hypotenuse ಅನ್ನು graze ಮಾಡತ್ತದ ಅಂತ ಹೇಳ್ತಾರೆ ಅಂದ್ರೆ light ray is traveling like this so what they will ask you here is they will ask you what is the angle of the prism ಇದು angle ಎಷ್ಟು ಈ angle of prism ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಕೇಳ್ತಾರೆ see ಇಲ್ಲಿ ಏನು ಮಾಡ್ಬೇಕು ನೀವು ಇಲ್ಲೇ ನೋಡ್ರಿ here this is the normal to this surface ಈ ಸರ್ಫೇಸ್ ಅದು ನಾರ್ಮಲ್ ನಮಗೆ ಇಲ್ಲದ ರೀ ರೈಟ್ ಇದು ನಮಗೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಆಗ್ತದೆ ರೀ ದಿಸ್ ಇಸ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ದಿಸ್ ಇಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆಗ್ತದೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ನಮಗೆ ಎಷ್ಟದ ರೀ 90 ಡಿಗ್ರಿ ಇಫ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಇಸ್ 90 ಡಿಗ್ರಿ ವಾಟ್ ಈಸ್ ದ ಇನ್ಸಿಡೆನ್ಸ್ ಆ್ಯಂಗಲ್ ಕಾಲ್ಡ್ ಆಸ್ ಕ್ರಿಟಿಕಲ್ ಆ್ಯಂಗಲ್ ಅಂತಾರೆ ರೀ ಕರೆಕ್ಟ್ ಇದು ಕ್ರಿಟಿಕಲ್ ಆ್ಯಂಗಲ್ ಆಯಿತು ಆಮೇಲೆ ನಿಮಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಪ್ರಿಸಮ್ ಕೊಟ್ಟಿರ್ತಾರೆ ರೀ ಕ್ವೆಶನ್ ಒಳಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ವಿಲ್ ಬಿ ಗಿವನ್ ಸೊ ಫಸ್ಟ್ ಯು ಫೈಂಡ್ ಔಟ್ ದ ಕ್ರಿಟಿಕಲ್ ಆ್ಯಂಗಲ್ sin c is equal to 1 divided by n ಫಾರ್ಮುಲಾ ಯೂಸ್ ಮಾಡಿಕೊಂಡು ನೀವು ಸಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿರಿ ಕ್ರಿಟಿಕಲ್ ಆ್ಯಂಗಲ್ ಈ ಆ್ಯಂಗಲ್ ನಿಮಗೆ ಗೊತ್ತಾಗ್ತದೆ ಇಲ್ಲಿ ನೋಡಿರಿ ಇದಂತೂ 90 ಡಿಗ್ರಿ ಇರ್ತದೆ ರೀ ರೈಟ್ ಆಮೇಲೆ ಈ ಆ್ಯಂಗಲ್ ಏನಿರ್ತದಲ್ಲ ದಿಸ್ ವಿಲ್ ಆಲ್ಸೋ ಬಿ 90 ಇದು ನಮಗೆ 90 ಇರ್ತದೆ ರೀ ಇಲ್ಲೇ ನಿಮಗೆ ಕ್ರಿಟಿಕಲ್ ಆ್ಯಂಗಲ್ ಬಂದದೆ ಈ ಕ್ರಿಟಿಕಲ್ ಆ್ಯಂಗಲ್ ನೀವು ಅದ್ರೊಳಗೆ ಮೈನಸ್ ಮಾಡ್ಕೊಂಡ್ರೆ ಯು ವಿಲ್ ಗೆಟ್ ದಿಸ್ ಆ್ಯಂಗಲ್ ಈ ಆ್ಯಂಗಲ್ ನಿಮಗೆ ಸಿಗ್ತದೆ ಕರೆಕ್ಟ್ ಇಫ್ ಯು ಗೆಟ್ ದಿಸ್ ಆ್ಯಂಗಲ್ ದೆನ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಆ್ಯಂಗಲ್ ಆಫ್ ಪ್ರಿಸಮ್ ಯಾಕಂದರೆ ಸಮ್ ಆಫ್ ದಿಸ್ ಒನ್ ಪ್ಲಸ್ ದಿಸ್ ಒನ್ ಇದೇನು ಆ್ಯಂಗಲ್ ಅದಲ್ಲ ಈ ಆ್ಯಂಗಲ್ ಪ್ಲಸ್ ಈ ಆ್ಯಂಗಲ್ ಪ್ಲಸ್ ಈ ಆ್ಯಂಗಲ್ ಇವು ಮೂರು ಆ್ಯಡ್ ಮಾಡ್ಕೊಂಡ್ರೆ ಅಂದರೆ ಎ ಪ್ಲಸ್ 90 ಡಿಗ್ರಿ ಪ್ಲಸ್
ಲೆಟ್ ಮಿ ಟೇಕ್ ದಿಸ್ ಆ್ಯಂಗಲ್ ಆಸ್ ಸಿ ಅಥವಾ ಸಿ ಬೇಡ ಇದನ್ನು ನಾವು ಡಿ ಅಂತ ತೊಗೊಳ್ಳೋಣ. ಸೊ ಪ್ಲಸ್ ಡಿ ಈಕ್ವಲ್ ಟು ನಮಗೆ ಎಷ್ಟು ಇರಬೇಕಿದು 180 ಡಿಗ್ರಿ ಇರಬೇಕು. ಕರೆಕ್ಟ್. ಸೊ ನಿಮಗೆ ಈಗ ಆಲ್ರೆಡಿ ಡಿ ವ್ಯಾಲ್ಯೂ ಗೊತ್ತಾಗಿರ್ತದೆ ರೀ. ಡಿ ವ್ಯಾಲ್ಯೂ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತೀರಿ. 90 ಆ್ಯಂಗಲ್ ಆಫ್ ಪ್ರಿಸಮ್ ನೀವು ಇದರಿಂದ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಕರೆಕ್ಟ್. ಓಕೆ, ದಿಸ್ ಇಸ್ ಹೌ ವಿ ಹ್ಯಾವ್ ಟು ಸಾಲ್ವ್ ಆನ್ ದಿಸ್. ಕರೆಕ್ಟ್. ಸೊ ನೆಕ್ಸ್ಟ್ ಸಿ ದಟ್ ಈಸ್ ಆಲ್ ಅಬೌಟ್ ದ ನ್ಯೂಮೆರಿಕಲ್ಸ್ ಆ್ಯಂಡ್ ರೇ ಆಪ್ಟಿಕ್ಸ್. ನಾನು ಆ್ಯಕ್ಚುಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆಗಿದ್ಮೇಲೆ I had told you in that video at the end that I will post a video on current electricity problems. The next video will be on current electricity problems ಅಂತ ನಾನು ಹೇಳಿದ್ದೆ. ಬಟ್ ಏನಾಯ್ತು ರೀ, ಈಗ ನಿಮಗೆ ಸೆಕೆಂಡ್ ಇಂಟರ್ನಲ್ಗೆ ರೇ ಆಪ್ಟಿಕ್ಸ್ ಇನ್ಕ್ಲೂಡ್ ಆಗುವಂಥ ಚಾನ್ಸಸ್ ಭಾಳ ಅದ. ಸೊ ರೇ ಆಪ್ಟಿಕ್ಸ್ ಮೇಲಿನ ಪ್ರಾಬ್ಲಮ್ಸ್ ಫಸ್ಟ್ ಮಾಡೋಣ, ಆಮೇಲೆ ಕರೆಂಟ್ ಎಲೆಕ್ಟ್ರಿಸಿಟಿಗೆ ಹೋಗೋಣ ಅಂತೇಳಿ ಐ ಹ್ಯಾವ್ ಡನ್ ದಿಸ್ ಫಸ್ಟ್. ಸೊ ಹಿಯರ್ ದ ನೆಕ್ಸ್ಟ್ video will be on the most important numericals on current electricity. See, if you like the content of this channel, please don't forget to subscribe the channel and please share this channel with your friends and family. Keep watching the channel for further more content and keep supporting the channel. Thank you so much.